ಬಳ್ಳಾರಿ ಬ್ಯಾನರ್ನ ದಳ್ಳುರಿ ವಿಚಾರಕ್ಕೆ ರಕ್ತ ಚರಿತ್ರೆ ಅಧ್ಯಾಯಗಳನ್ನ ಬಳ್ಳಾರಿಯ ಜನ ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಒಂದು ಪ್ರಕರಣ, ಒಂದು ಸಾವು ಈಗ ಹಲವಾರು ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಮೊದಲು ಪೋಸ್ಟ್ ಮಾರ್ಟಮ್ ಬಗ್ಗೆ ಕೂಡ ಅನುಮಾನ ವ್ಯಕ್ತ ಆಗ್ತಾ ಇತ್ತು. ಈಗ ಅಂತ್ಯ ಸಂಸ್ಕಾರ ನಡೆದರೂ ಕೂಡ ಬಿಜೆಪಿ ಆರೋಪ ಮುಂದುವರೆದಿದೆ. ಸಾಕ್ಷಿ ನಾಶದ ಪ್ರಯತ್ನವನ್ನ ನಿರಂತರವಾಗಿ ಕಾಂಗ್ರೆಸ್ ಈ ಪ್ರಕರಣದಲ್ಲಿ ಮಾಡ್ತಾ ಬಂದಿದೆ. ಕೊನೆಗೂ ಸಾಕ್ಷಿ ನಾಶವನ್ನು ಮಾಡಿದೆ ಅನ್ನೋ ಆರೋಪ. ಬನ್ನಿ ಡೀಟೇಲ್ಸ್ ಇದೆ ನೋಡ್ಕೊಂಡು ಬರೋಣ. ಬಳ್ಳಾರಿ ಗಲಭೆಯಲ್ಲಿ ಕೈ ಕಾರ್ಯಕರ್ತನ ಸಾವಿಗೆ ಬಿಜೆಪಿ ಟ್ವಿಸ್ಟ್. ರಾಜಶೇಖರ್ ದೇಹ ಹೊಕ್ಕಿತ 6 ಬುಲೆಟ್ಸ್. ಸಾಕ್ಷ್ಯ ನಾಶಕ್ಕಾಗಿ ರಾಜಶೇಖರ್ ಶವ ಸುಟ್ಟು ಹಾಕಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ಗಂಭೀರ ಆರೋಪ. ಜನವರಿ 1ರಂದು ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಸಂಬಂಧಿಸಿದಂತೆ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಮನೆ ಮುಂದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ದೊಡ್ಡ ಗಲಭೆ ನಡೆದಿತ್ತು. ಗಲಭೆಯಲ್ಲಿ ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ ಗನ್ನಿಂದ ಹಾರಿದ ಬುಲೆಟ್ ಬಿದ್ದು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಮೃತಪಟ್ಟ ರಾಜಶೇಖರ್ನ ಪೋಸ್ಟ್ ಮಾರ್ಟಮ್ ಹಾಗೂ ಅಂತ್ಯ ಸಂಸ್ಕಾರದ ಬಗ್ಗೆ ಇದೀಗ ಮಾಜಿ ಸಚಿವ ಶ್ರೀರಾಮುಲು ಗಂಭೀರ ಆರೋಪ ಮಾಡಿದ್ದಾರೆ. ರಾಜಶೇಖರ್ ಅಂತ್ಯ ಸಂಸ್ಕಾರ ಮಾಡಲು ಆರಂಭದಲ್ಲಿ ಗುಂಡಿ ತೋಡಿರ್ತಾರೆ, ಆದರೆ ಆಮೇಲೆ ಅದನ್ನ ಮುಚ್ಚಿದ್ದಾರೆ. ಕೊನೆಗೆ ರಾಜಶೇಖರ್ ಮೃತದೇಹವನ್ನ ಸುಟ್ಟು ಹಾಕಿದ್ದಾರೆ. ಅಡಿಷನಲ್ ಎಸ್ಪಿ ರವಿಕುಮಾರ್ ಸೇರಿದಂತೆ ಪೊಲೀಸರು ಅವರ ಕುಟುಂಬಸ್ಥರನ್ನ ಹೆದರಿಸಿ ಬೆದರಿಸಿ ಮೃತದೇಹ ಸುಟ್ಟು ಹಾಕಿದ್ದಾರೆ. ಯಾಕಂದ್ರೆ ರಾಜಶೇಖರ್ ದೇಹ ಹೊಕ್ಕಿದ್ದು 5 ಬುಲೆಟ್. ಇನ್ನೂ ಆತನ ದೇಹದಲ್ಲಿ ಬುಲೆಟ್ಗಳಿದ್ವು. ಅದು ಹೊರಗೆ ಬರಬಾರದು ಅಂತ ಸುಡಿಸಿದ್ದಾರೆ. ರೆಡ್ಡಿ ಸಂಪ್ರದಾಯದ ಪ್ರಕಾರ ಅವರು ಸುಡಲ್ಲ, ಭೂಮಿಯಲ್ಲಿ ಹೂಳ್ತಾರೆ. ಆದ್ರೆ ರಾಜಶೇಖರ್ ಅವರನ್ನ ಸುಟ್ಟು ಹಾಕಿದ್ದಾರೆ. ಬಾಡಿ ಎಕ್ಸಾಮಿಂಗ್ ಮಾಡಬಾರ್ದು ಅಂತ ಈ ರೀತಿ ಮಾಡಿದ್ದಾರೆ. ಇವತ್ತಲ್ಲ ನಾಳೆ ಸತ್ಯ ಹೊರಗೆ ಬಂದೇ ಬರುತ್ತೆ ಎಂದು ಗುಡುಗಿದ್ದಾರೆ. ಬಹಳಷ್ಟು ಅನುಮಾನಗಳೇನೆಂದ್ರೆ ಅವ್ರ ದೇಹದಲ್ಲಿ ಒಂದೇ ಬುಲೆಟ್ ಇದ್ದಿಲ್ಲ, ಸಾಕಷ್ಟು ಬುಲೆಟ್ಗಳಿದ್ದು ದೇಹದಲ್ಲಿ ಇರೋ ಕಾರಣ ಸಾಕ್ಷಿ ನಾಶ ಮಾಡಬೇಕು ಅನ್ನೋ ಕಾರಣದಿಂದ ಅವರು ರಾಜಶೇಖರ್ ಅವ್ರನ್ನ ಸುಟ್ಟಾಕುವಂತ ಕೆಲಸ ಮಾಡಿದ್ದಾರೆ. ನಾನು ಸೋರ್ಸ್ ಕೇಳೋ ಸಲುವಾಗಿ ಟೈಮ್ ಬಂದಂತ ಟೈಮಲ್ಲಿ ಅವ್ರ ಕುಟುಂಬಸ್ಥರು ಇವತ್ತಿಲ್ಲ ನಾಳೆ ಮಾತಾಡ್ತಾರೆ. ನಾನೇನ ಅಕಸ್ಮಿತವಾಗಿ ರಾಜಕಾರಣಕ್ಕೋಸ್ಕರ ಹಿಂಗೆ ಹೇಳಿದ್ರಿಗಿನ ಆ ಕುಣಿ ತೋಡಿದಂಥವ್ರು ಅಲ್ಲಿ ಘಾಟಲ್ಲಿ ಇದ್ದಾರೆ. ಯಾವತ್ತನ ಆಗಲಿ ಯಾರನ್ನ ಸತ್ತಂತ ಟೈಮಲ್ಲಿ ಕುಣಿ ತೋಡಿದ ನಂತರ ಸುಮ್ಮನೆ ಶವ ಇಲ್ಲಾರ್ದಂಥ ಮುಚ್ಚಾಕಿರೋಂಥ ಉದಾಹರಣೆ ಯಾವುದಿಲ್ಲ. ಪೊಲೀಸರು ಬೆದರಿಸಿದ ನಂತರ ಅದು ಎಲೆಕ್ಟ್ರಿಕ್ ಫೈರ್ಗೆ ಹೋಗಿ ಅಲ್ಲಿ ಸುಟ್ಟಾಕಂಥ ಕೆಲಸ ಮಾಡಿದ್ದಾರೆ. ಅಲಿಗೇಷನ್ ಆದ್ರಿಂದ ಮತ್ತೇನ ತ್ರಾಸ ಆಗ್ಬೋದು, ಸಾಕ್ಷಿ ನಾಶ ಮಾಡ್ಬೋದು ಅನ್ನೋಂಥ ಕಾರಣದಿಂದ ಆ ರೀತಿ ಸುಟ್ಟಾಕುವಂಥ ಕೆಲಸ ಮಾಡಿದ್ದಾರೆ. ಎಸ್ಪಿ ಪವನ್ ನೆಜ್ಜೂರ್ ಅಮಾನತು ಮಾಡಿರುವ ಬಗ್ಗೆ ರಾಮುಲು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಗಲಾಟೆ ನಡೆದ ದಿನ ಜನಾರ್ದನ ರೆಡ್ಡಿ ಅವರು ಗಂಗಾವತಿಯಿಂದ ಬರ್ತಿದ್ರು. ನಾನು ಮನೆಯಲ್ಲಿದ್ದೆ. ಆಗ ಸಮಯ 7:15 ಆಗಿತ್ತು. ಜನಾರ್ದನ ರೆಡ್ಡಿ ಅವರು ಬಂದ ಕೂಡಲೇ ಅವರ ಮೇಲೆ ಮುಗಿಬಿದ್ರು. ಪೊಲೀಸರು 2-3 ಮಾತ್ರ ಇದ್ರು. ನೂಕುನುಗ್ಗಲು ಆದಾಗ ಅವರ ಗನ್ಮ್ಯಾನ್ಗಳು ಫೈರಿಂಗ್ ಶುರು ಮಾಡಿದ್ರು. ಸಾಕಷ್ಟು ಗುಂಡು ಹಾರಿದ್ರು. ದೇವರ ಆಶೀರ್ವಾದದಿಂದ ಏನೂ ಆಗಿಲ್ಲ. ಎಸ್ಪಿ ಅವರು ಅವತ್ತು ಬೆಳಗ್ಗೆ ಜಾಯ್ನ್ ಆಗಿದ್ರು. ಅವರೂ ಕೂಡ ಹೊಸದಾಗಿ ಬಂದಿದ್ರು. ಆದ್ರೂ 9 ಗಂಟೆಗೆ ಅಡಿಷನಲ್ ಎಸ್ಪಿ ತಿಳಿಸಿದ್ದಾರೆ. ಅಲ್ಲಿ ತನಕ ಯಾವುದೇ ಮಾಹಿತಿ ಇರಲಿಲ್ಲ. ಅಡಿಷನಲ್ ಎಸ್ಪಿ ರವಿಕುಮಾರ್ಗೆ ಎಲ್ಲಾ ಗೊತ್ತಿದ್ರು. ಯಾವುದನ್ನು ಸೀರಿಯಸ್ ಆಗಿ ತಗೊಂಡಿಲ್ಲ. ಟಿಯರ್ ಗ್ಯಾಸ್ ಸಿಡಿಸುವಾಗ ಡಿಆರ್ನವರು ಅಡಿಷನಲ್ ಎಸ್ಪಿ ಅವರಿಗೆ ಕೇಳ್ತಾರೆ. ಆದರೆ ಅಡಿಷನಲ್ ಎಸ್ಪಿ ರವಿಕುಮಾರ್ ತಡೆದಿದ್ದಾರೆ. ಅಕಸ್ಮಾತ್ ಆರಂಭದಲ್ಲೇ ಪೊಲೀಸರು ಟಿಯರ್ ಗ್ಯಾಸ್ ಒಡೆಸಿದ್ರೆ ಇಷ್ಟೊಂದು ದೊಡ್ಡ ಗಲಾಟೆ ಆಗ್ತಿರ್ಲಿಲ್ಲ. ಹೀಗಾಗಿ ಪವನ್ ನೆಜ್ಜೂರ್ ಸಸ್ಪೆಂಡ್ ಬದಲು ರವಿಕುಮಾರ್ ಸಸ್ಪೆಂಡ್ ಆಗಬೇಕೆಂದು ಶ್ರೀರಾಮುಲು ಆಗ್ರಹಿಸಿದ್ದಾರೆ. ನಾನು ಉಪಮುಖ್ಯಮಂತ್ರಿಗಳು ಬಂದಂಥ ಟೈಮಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಈ ಪವನ್ ನಿಜ್ರೂರ್ ಏನಿದ್ದಾರೋ ಅವರು ಒಂದೇ ದಿನಕ್ಕೆ ಬಂದು ಒಂದೇ ದಿನಕ್ಕೆ ಸಸ್ಪೆಂಡ್ ಆಗ್ತಾರೆ. ಇವತ್ತು ರವಿಕುಮಾರ್ ಸಾಹೇಬರು ಈ ಘಟನೆಗೆ ಅದಕ್ಕೆ ಏನು ದೊಡ್ಡ 1 ಕಿಲೋಮೀಟರ್ ದೂರದಲ್ಲಿದ್ದರು. 7:15 ಆಸ್ಪಾಸು ಜಗಳ ಆದರೆ ಅವ್ರು ಬಂದಿರೋದು 9-9:30 ಗಂಟೆಗೆ. ಅವ್ರು ಎಸ್ ಪಿ ಸಾಹೇಬ್ರಿಗೆ ಕೂಡ ಪವನ್ ನಿಜ್ರೂರ್ಗೆ ಗೊತ್ತಾಗಿದ್ದು 9-9:30 ಗಂಟೆಗೆ. ಅವ್ರ ಪಾಪ ಹೊಸದಾಗಿ ಬಂದಾರೆ, ಇನ್ನು ಏನು ಗೊತ್ತಿಲ್ಲ, ಯಾರ ಬಗ್ಗೆ ತಿಳ್ಕೊಂಡಿಲ್ಲ, ಏನಿಲ್ಲ. ಆದರೆ ಅಡಿಷನಲ್ ಎಸ್ ಪಿ ಸಾಹೇಬರು ಮನಸ್ಸು ಮಾಡಿದ್ರಿಂದ ಇದನ್ನು ಕಂಟ್ರೋಲಿಗೆ ತೊಗೊಂಡು ಲಾ ಆ್ಯಂಡ್ ಆರ್ಡ್ರ್ ಏನು ನಮಗೆ ಕೈ ಮೀರಿ ಹೋಗ್ತಾ ಇದ್ದೇನೋ ಅದು ಲಾ ಆ್ಯಂಡ್ ಆರ್ಡ್ರ್ ಅವ್ರ ಕೈಯಲ್ಲಿ ತೊಗೋಬೋದಾಯಿತು. ಬಿಕಾಸ್ ಆಫ್ ದೇರ್ ನೆಗ್ಲಿಜೆನ್ಸಿ ಇರೋ ಕಾರಣ ಅದನ್ನು ಲಾ ಆ್ಯಂಡ್ ಆರ್ಡ್ರನ್ನ ನಾವು ಕಂಟ್ರೋಲ್ ತೊಗೋಬಾರ್ದು ಅನ್ನೋಂಥ ಕಾರಣದಿಂದ ಇದು ದೊಡ್ಡದಾಗಬೇಕು. ಇದು ಗಲಾಟೆಯಲ್ಲಿ ಭರತ್ ರೆಡ್ಡಿ ಅವರಿಗೆ ಅವರು ಜನಾರ್ದನ್ ರೆಡ್ಡಿ ಅವ್ರನ್ನ ತೊಂದರೆ ಮಾಡಿದ್ವಿ ಅಂತೇಳಿ ಕೀರ್ತಿ ಬರಬೇಕು ಅನ್ನೋ ಕಾರಣದಿಂದ ಈ ರೀತಿ ಅವ್ರು ಮಾಡ್ಕೊಂಡಿರುವಂತ ಮಿಸ್ಟೇಕ್. ಘಟನೆಗೆ ಸಂಬಂಧಿಸಿದಂತೆ ನನ್ನ ಮೇಲೆ ಇವತ್ತು ಮರ್ಡರ್ ಕೇಸ್ ಹಾಕಿದ್ದಾರೆ. ಯಾವ್ಯಾವ ಕೇಸ್ ಹಾಕಬೇಕು ಎಂದು ಐಜಿ ಅವರು ಶಾಸಕರ ಬಳಿ ಕೇಳ್ತಾರೆ. ಐಜಿ ಕ್ರಮ ತಗೊಂಡಿಲ್ಲ. ರಾಮುಲು ಜನಾರ್ದನ ರೆಡ್ಡಿ ಅವರನ್ನ ಹೆದರಿಸಬೇಕು ಎಂದು 302 ಕೇಸ್ ಹಾಕಿದ್ದಾರೆ. ಗಲಾಟೆ ಆದ ಕೂಡಲೇ ನಾನು ಡಿಕೆಶಿ ಅವರಿಗೆ ಕಾಲ್ ಮಾಡಿದ್ದೆ. ನಮ್ಮ ಕೈಯಲ್ಲಿ ಇಲ್ಲ, ನಮ್ಮ ಶಕ್ತಿ ಮೀರಿ
ಇರುತ್ತಿದೆ. ಗಲಾಟೆ ತಡೆಯಲು ನಮ್ಮ ಬಳಿ ಶಕ್ತಿ ಇಲ್ಲ ಎಂದು ಹೇಳಿದ್ರು. ಅವರು ಅದನ್ನ ಒಪ್ಪಿಕೊಂಡಿದ್ದಾರೆ. ರಾಜಕಾರಣ, ಪಕ್ಷ ಹೊರತುಪಡಿಸಿ ಅವರು ನನ್ನ ಸ್ನೇಹಿತರು. ಅವರಿಗೆ ನನ್ನನ್ನ ರಕ್ಷಣೆ ಮಾಡಿ ಎಂದು ಹೇಳಿದ್ದೆ. ಅನೇಕ ಸಚಿವರಿಗೆ ನಾನು ಮಾತನಾಡಿ ನನ್ನ ಶಕ್ತಿ ನನಗೆ ಸಾಲ್ತಿಲ್ಲ. ನನ್ನ ಹಾಗೂ ಜನಾರ್ದನ ರೆಡ್ಡಿ ಅವರನ್ನ ರಕ್ಷಣೆ ಮಾಡಿ ಎಂದು ಕೇಳಿದ್ದೆ ಎಂದ ಅವರು, ಪವನ್ ನೆಜ್ಜೂರ್ ಅವರನ್ನ ಸಸ್ಪೆಂಡ್ ಮಾಡಿದ್ದು ಸರಿಯಲ್ಲ. ಇದೀಗ ಪವನ್ ನೆಜ್ಜೂರ್ ಎಲ್ಲಿದ್ದಾರೆ, ಅವರು ಇದಾರೋ ಇಲ್ವೋ ಅನ್ನೋದನ್ನ ಈ ನಾಡಿನ ಜನರಿಗೆ ತಿಳಿಸಬೇಕು. ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಬರೀ ಕೊಲೆಗಳಾಗ್ತವೆ. ಇದೊಂದು ಕೊಲೆಗಟುಕ ಸರ್ಕಾರ ಎಂದು ತೀವ್ರ ವಾಗ್ದಾಳಿ ನಡೆಸಿದ್ರು. SP ಸಾಹೇಬ್ರಿಗಿನ ಮುಂಚೆ ನಾನೇ DK ಶಿವಕುಮಾರ್ ಸಾಹೇಬ್ರಿಗೆ ಫೋನ್ ಮಾಡಿದ್ದೀನಿ. ಸಾಹೇಬ್ರು ಅವ್ರು ಕೂಡ ಹೇಳಿದಾರ, ರಾಮ್ಲು ಅವರು ಫೋನ್ ಮಾಡಿದ್ರು ಅಂತೇಳಿ. ನಾನೇ ಫೋನ್ ಮಾಡಿದ್ದೇನೆ. ಸರ್, ನಮ್ಮ ಕೈಯಲ್ಲಂತೂ ಇದು ಜಗಳ ನಮಗೆ ನಮ್ಮ ಶಕ್ತಿ ಮೀರ್ತಾ ಇದೆ. ರಾಜಕಾರಣ ಹೊರತುಪಡಿಸಿ, ನಂತರ ಪಕ್ಷ ಹೊರತುಪಡಿಸಿ ಅವ್ರ ಸ್ನೇಹಿತರಾಗಿರೋ ಕಾರಣ ಅವ್ರಿಗೆ ನಾನೇ ಫೋನ್ ಮಾಡಿ, ಸರ್ ಕಲ್ಲು ತೂರಾಟ ಆಗ್ತಾ ಇದ್ದಾವ, ಯಾರೋ ಸತ್ತಾರಂತೆ, ಗೋಲಿಬಾರ್ ಆಗ್ತಾ ಇದ್ದಾವ, ನಮ್ಮ ಕೈಲಂತೂ ನಮಗೆ ಆಗ್ತಾ ಇಲ್ಲ, ದಯವಿಟ್ಟು ನಮ್ಮ ರಕ್ಷಣೆ ಮಾಡಿರಿ ಅಂತೇಳಿ ನಾನು ಉಪಮುಖ್ಯಮಂತ್ರಿಗಳು ಮಾಡಿದ್ದಂತೂ ಸಹಜ. ನಾನು ಮುಖ್ಯಮಂತ್ರಿಗಳ ಸಾಹೇಬರು ಕೂಡ ನಾನು ಪ್ರಯತ್ನ ಮಾಡ್ತೆ, ಗೃಹ ಮಂತ್ರಿಗಳಿಗೆ ಪ್ರಯತ್ನ ಮಾಡಿದೆ. ಈ ಗಲಿಬೆ ಆಗಂಥ ಟೈಮಲ್ಲಿ IG ಮೇಡಮ್ ಅವರು ಕೂಡ ನನ್ನ ಮೇಲೆ ವಿತೌಟ್ ಎನಿ ಸುಮ್ಮನೆ ಅವ್ರನ್ನ ಸರ್ಕಾರನ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕಂತೇಳಿ, ಅವ್ರನ್ನ ರಾಮ್ಲವ್ರನ್ನ ಎದುರಿಸ್ಬೇಕು, ಜನಾರ್ದನ್ ರೆಡ್ಡಿ ಅವ್ರನ್ನ ಎದುರಿಸ್ಬೇಕಂದೇಳಿ ನಮ್ಮ ಮೇಲೆ ಒತ್ತಡ ತಂದು ನೀವು ನಮ್ಮ ಮೇಲೆ 302 ಕೇಸ್ ಹಾಕಿದ್ರಿ. ಇನ್ನು ರಾಜಶೇಖರ್ಗೆ 2 ಬಾರಿ ಮರಣೋತ್ತರ ಪರೀಕ್ಷೆ ಮಾಡಿದ್ದಾರೆ ಎಂಬ ಕುಮಾರಸ್ವಾಮಿ ಹೇಳಿಕೆಗೆ DKಶಿ ಟಕ್ಕರ್ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಕೆಲವರಿಗೆ ಸುಳ್ಳು ಹೇಳುವ ಚಟ ಇರ್ತದೆ ಅಂತ HDK ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇನ್ನು ಗೃಹ ಸಚಿವ ಪರಮೇಶ್ವರ್ ಕೂಡ 2 ಬಾರಿ ಪೋಸ್ಟ್ ಮಾರ್ಟಂ ನಡೆದಿದೆ ಅನ್ನೋ ಆರೋಪವನ್ನ ಅಲ್ಲಗಳೆದಿದ್ದಾರೆ. ಕುಮಾರಸ್ವಾಮಿ ಅವರು ಪಾಪ ಅವರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, 2 ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅಂತ ನಾನು ಕೇಳಿದೆ. ಒಂದೇ ಪೋಸ್ಟ್ ಮಾರ್ಟಮ್ ಮಾಡಿ ಅದ್ರ ಬಗ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ರಾಜಕೀಯದ ಕೆಲವು ಚಟ ಇರ್ತದಲ್ಲ, ಏನಾದ್ರು ಒಂದು ಮಿಸ್ಗೈಡ್ ಮಾಡೋಂಥದ್ದು ಒಂದು ಚಟ, ಸುಳ್ಳು ಹೇಳೋದು ಒಂದು ಚಟ, ಅದರಲ್ಲಿ ಆಗಿರ್ಬೋದು. ಐ ವಿಲ್ ನಾಟ್ ಇನ್ಫ್ಲೂಯೆನ್ಸ್ ಎನಿವನ್. ಅವ್ರ ಏನ್ ಡ್ಯೂಟಿ ಪಬ್ಲಿಕ್ ಡೊಮೇನ್ ಅಲ್ಲಿ ಏನಿರ್ತದೆ, ಎವ್ರಿ ರಿಪೋರ್ಟ್ ವಿಲ್ ಬಿ ಗಿವನ್ ಟು ದಿ ಕೋರ್ಟ್. ತಿಳಿದು ಮಾತಾಡಬೇಕು. ತಿಳಿದೇ ಮಾತಾಡಿದರೆ ಅದರ ಇಂಪ್ಯಾಕ್ಟ್ ಬೇರೆ ಬೇರೆ ರೀತಿಯಲ್ಲ ಆಗುತ್ತೆ. ಸಮಾಜದಲ್ಲಿ ಏನಾಗ್ಬೋದು ಅನ್ನೋದನ್ನು ಅರ್ಥಕೊಂಡು ನಾವೆಲ್ಲ ಮಾತಾಡಬೇಕು. ಡಾಕ್ಟರೇ ಇವತ್ತು ಕ್ಲಾರಿಫೈ ಮಾಡಿದ್ದಾರೆ, ನಾವು 2 ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ ಅಂತ. ಈಗ ಹೇಳಿದಂಥ ನಾಯಕರುಗಳು ನೋಡಿದ್ರ ಅಲ್ಲಿ ಪೋಸ್ಟ್ ಮಾರ್ಟಮ್ 2 ಸಾರಿ ಮಾಡಿದ್ದಾರೆ ಅಂತೇಳಿ. 2 ಸಾರಿ ಮಾಡಿಲ್ಲ ಅಂತ ಏನು ಡಾಕ್ಟರ್ ಹೇಳಿದ್ದಾರೆ, ಅದನ್ನು ನಾನು ಕೂಡ ಒಪ್ಪಿಕೊಳ್ತೇನೆ. ಒಟ್ನಲ್ಲಿ ಇದೀಗ ಗಲಭೆಯಲ್ಲಿ ಮೃತಪಟ್ಟ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅಂತ್ಯ ಸಂಸ್ಕಾರದ ಬಗ್ಗೆ ಹಲವು ಅನುಮಾನಗಳು ಮೂಡಿದ್ದು, ಮಾಜಿ ಸಚಿವ ಶ್ರೀರಾಮುಲು ಆರೋಪಕ್ಕೆ ಅಧಿಕಾರಿಗಳ ಉತ್ತರ ಏನು ಅನ್ನೋದನ್ನ ಕಾದು ನೋಡಬೇಕಿದೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.